ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸೀಕ್ವೆನ್ಷಿಯಲ್ ಸರ್ಚ್ ಅಥವಾ ಇದನ್ನ ನಾವು ಲೀನಿಯರ್ ಸರ್ಚ್ ಅಂತ ಕೂಡ ಕರಿಬಹುದು, ಸರಿನಾ? ಲೀನಿಯರ್ ಸರ್ಚ್. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಅಲ್ಗಾರಿದಮ್ ಇರ್ಬೋದು, ಮತ್ತೆ ಟೈಮ್ ಕಾಂಪ್ಲೆಕ್ಸಿಟಿ, ಮತ್ತೆ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ ನಾನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಹೋಗ್ತೀನಿ. ಸೊ ನೋಡಿ, ಫಸ್ಟ್ ಡೆಫಿನಿಷನ್: such the given key elements in the list of n number of elements by checking the successive elements in the list until a match is found or the list is exhausted. ಸೊ ಈಗ ಉದಾಹರಣೆಗೆ ಒಂದು ಲಿಸ್ಟ್ ಆಫ್ ಎಲಿಮೆಂಟ್ಸ್ ಅಥವಾ ಅರೇ ಇದೆ ಅಂತ ಅನ್ಕೊಳ್ಳಿ. ಯಾವುದಾದ್ರೂ ನಂಬರ್ ಇರ್ಬೋದು. 10 ಇದೆ, ನೆಕ್ಸ್ಟು 7 ಇದೆ, ನೆಕ್ಸ್ಟು 2 ಇದೆ, ನೆಕ್ಸ್ಟು 8 ಇದೆ, ನೆಕ್ಸ್ಟು 12 ಇದೆ, ನೆಕ್ಸ್ಟು 15 ಇದೆ. ಸೊ ಈ ಥರ ನಂಬರ್ಗಳಿದ್ದಾವೆ. ಸೊ ಏನು ಮಾಡುತ್ತೆ ಅಂತ ಅಂದರೆ, ಫಸ್ಟು ಇಂಡೆಕ್ಸಿಂಗ್ ಅನ್ನು ಮಾಡುತ್ತೆ. ಎ ಆಫ್ 0, ಎ ಆಫ್ 1, ಎ ಆಫ್ 2, ಎ ಆಫ್ 3, ನೆಕ್ಸ್ಟ್ ಎ ಆಫ್ 4, ನೆಕ್ಸ್ಟ್ ಎ ಆಫ್ 5, ಸರಿನಾ? ಇಂಡೆಕ್ಸಿಂಗ್. ಸೊ ಅದೇನು ಮಾಡುತ್ತೆ ಅಂತಂದರೆ, ಮೊದಲಿಂದ ಶುರು ಮಾಡುತ್ತೆ. ಅಂತಂದರೆ i = 0, ಸರಿನಾ? ಇಂಡೆಕ್ಸ್ = 0 ಇಂದ ಶುರು ಮಾಡುತ್ತೆ. ನಮಗೆ ಬೇಕಾಗಿರೋದು ಅಂಥದ್ದು ಯಾವುದಾದ್ರೂ, ಫಾರ್ ಎಕ್ಸಾಂಪಲ್ ಇವಾಗ k = 8 ಅಂತ ತಗೊಳ್ಳೋಣ. ಅಂತ ಅಂದರೆ ಈ ಕೊಟ್ಟಿರುವಂಥ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಅಥವಾ ಅರೇಯಲ್ಲಿ ನನಗೆ 8 ಅನ್ನು ಹುಡುಕ್ರಿ ಅಂತ ಕೇಳಿದ್ದೀವಿ. ಸೊ ಈಗ ಲೀನಿಯರ್ ಸರ್ಚ್ ಏನು ಮಾಡುತ್ತೆ, ಫಸ್ಟ್ ಇಲ್ಲಿ ಹೋಗಿ ನೋಡುತ್ತೆ. ಮ್ಯಾಚ್ ಆಯ್ತಾ 12ಗೆ, ಮ್ಯಾಚ್ ಆಯ್ತಾ 8ಗೆ ಅಂತ ನೋಡುತ್ತೆ. ಮ್ಯಾಚ್ ಆಗಲಿಲ್ವಾ, ನೆಕ್ಸ್ಟ್ ಬಲ್ಗಡೆ ಹೋಗುತ್ತೆ. ಸಕ್ಸಸಿವ್ ಅಂತಂದ್ರೇನು, ಒಂದಾದ್ಮೇಲೆ ಒಂದು ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ನೆಕ್ಸ್ಟ್ 2ಗೆ ಹೋಗುತ್ತೆ, ನೆಕ್ಸ್ಟ್ 8. ಸೊ ಮ್ಯಾಚ್ ಆಯ್ತಾ, ಅವಾಗ ಏನು ಮಾಡುತ್ತೆ, ಇದರ ಇಂಡೆಕ್ಸ್ ವ್ಯಾಲ್ಯೂನ ಕೊಡುತ್ತೆ. ಇಂಡೆಕ್ಸ್ ವ್ಯಾಲ್ಯೂ ಏನು 3. ಸೊ ಅದನ್ನ ಏನಾಗಿ ಇಂಡೆಕ್ಸ್ ವ್ಯಾಲ್ಯೂ ಏನು 3. ಸೊ ಇಂಡೆಕ್ಸ್ ವ್ಯಾಲ್ಯೂನ ಔಟ್ಪುಟ್ ಆಗಿ ಕೊಡುತ್ತೆ. ಸೊ ಒಂದೊಂದ್ಸಲಿ ಫಾರ್ ಎಕ್ಸಾಂಪಲ್ ಏನಾದರೂ ಕೆ ವ್ಯಾಲ್ಯೂ 19 ಇತ್ತು ಅಂತ ಅನ್ಕೊಳ್ಳಿ. ಸೊ ಹುಡುಕ್ತಾ ಹೋಗುತ್ತೆ 19ಗೆ ಒಂದೊಂದೇ, ಬಟ್ 19 ಸಿಗಲೇ ಇಲ್ಲ ನನಗೆ. ಸೊ ಅವಾಗ ಏನು ಮಾಡುತ್ತೆ, 19 ಈ ಕೊಟ್ಟಿರುವಂಥ ಅರೇಯಲ್ಲಿ ಇಲ್ಲ ಅಂತ -1 ಅನ್ನು ರಿಟರ್ನ್ ಮಾಡುತ್ತೆ. ಸೊ ಅದೇ ಅಲ್ಗಾರಿದಮ್. ನೋಡಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅಲ್ಗಾರಿದಮ್ ಪ್ರಕಾರನೇ ಅಲ್ಗಾರಿದಮ್ ಫಾರ್ ದ ಸೀಕ್ವೆನ್ಷಿಯಲ್ ಸರ್ಚ್ ಎ ಆಫ್ 0 to n1. ಸೊ ನೋಡಿ, ಇದು ಒಂದು ಅರೇ, ಸರಿನಾ? ಎ ಆಫ್ 0 to n1 ಅಂತ ಅಂದರೆ 0 ಇಂದ ಇಂಡೆಕ್ಸಿಂಗ್ ಶುರು ಆಗುತ್ತೆ. ಎಷ್ಟು ನಂಬರ್ಸ್ ಇರ್ತವೆ ಅಷ್ಟು ನಂಬರ್ಸ್, ಸರಿನಾ? ಕೆ ಅಂತ ಅಂದ್ರೇನು, ನಾವು ಹುಡುಕಬೇಕಾಗಿರುವಂತಹ ಯಾವುದಾದ್ರೂ ಒಂದು ಎಲಿಮೆಂಟ್. ಫಾರ್ ಎಕ್ಸಾಂಪಲ್ 8 ಅನ್ನು ಹುಡುಕ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಸೊ ಕೆ = 8. ನೆಕ್ಸ್ಟ್ ಸರ್ಚ್ ಫಾರ್ ದ ಗಿವನ್ ವ್ಯಾಲ್ಯೂ ಇನ್ ದ ಗಿವನ್ ಅರೇ. ಸೊ ಏನು ಕೆಲಸ ಮಾಡುತ್ತೆ ಅಂತ, ಇನ್ಪುಟ್ ಏನಾಗಿರುತ್ತೆ, ಎನ್ ಅರೇ ಎ ಫ್ರಮ್ 0 to n-1. ಯಾಕೆ n-1 ಅನ್ನ ತಗೊಂಡಿದ್ದಾರೆ ನೋಡಿ. ಇಲ್ಲಿ 1 2 3 4 5 6 ಇದಾವೆ. ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟು? 6 ನಂಬರ್ ಆಫ್ ಎಲಿಮೆಂಟ್ಸ್. ಬಟ್ ಇಂಡೆಕ್ಸಿಂಗ್ ಎಲ್ಲಿಗೆ ಸ್ಟಾಪ್ ಆಗಿದೆ? 5ಗೆ. ಯಾಕೆ? ಇಂಡೆಕ್ಸಿಂಗ್ 0 ಇಂದ ಶುರು ಮಾಡಿರೋದು, ಸರಿನಾ? ನನ್ನ ಹತ್ರ ಟೋಟಲ್ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇರೋದು? ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಆರ್ 6, ಬಟ್ ಮೈ ಇಂಡೆಕ್ಸ್ ಹ್ಯಾಸ್ ಸ್ಟಾಪ್ಡ್ ಅಟ್ 5. ಯಾಕೆ? 0 ಇಂದ ಇಂಡೆಕ್ಸಿಂಗ್ ಅನ್ನ ಶುರು ಮಾಡಿದ್ದೀನಿ. ಕೌಂಟ್ ಮಾಡಕ್ಕೆ ಶುರು ಮಾಡಿದ್ರೆ 1 ಇಂದ ಶುರು ಮಾಡ್ತೀನಿ, 1 2 3 4 5 6. ಬಟ್ ಇಂಡೆಕ್ಸಿಂಗ್ 0 ಇಂದ ಶುರು ಮಾಡಿರೋದ್ರಿಂದ n-1ಗೆ ನಿಲ್ಲಿಸಬೇಕು. ಗೊತ್ತಾಯ್ತಾ ಯಾಕೆ ನಾವು n-1 ಅಂತ ತಗೊಂಡಿದ್ವಿ? ಟೋಟಲ್ 6 ಎಲಿಮೆಂಟ್ಸ್ ಇದ್ರೆ ಇಂಡೆಕ್ಸಿಂಗ್ ಎಲ್ಲಿಗೆ ಸ್ಟಾಪ್ ಆಗುತ್ತೆ? 5ಗೆ. ಏನಾದ್ರೂ 9 ನಂಬರ್ ಆಫ್ ಎಲಿಮೆಂಟ್ಸ್ ಇದ್ರೆ ಇಂಡೆಕ್ಸಿಂಗ್ ಎಲ್ಲಿಗೆ ಸ್ಟಾಪ್ ಆಗುತ್ತೆ? 8ಗೆ. ಅದಕ್ಕೋಸ್ಕರ n-1. ಗೊತ್ತಾಯ್ತಾ? ಅಂಡ್ ಎ ಸರ್ಚ್ ಕೀ ಕೆ. ಸೊ ಕೆ ವ್ಯಾಲ್ಯೂ ಯಾವ್ದಾದ್ರು ಒಂದು ವ್ಯಾಲ್ಯೂನ ಹುಡುಕ್ಬೋದು, ಇಲ್ಲಾಂತಂದ್ರೆ ಇದ್ರಲ್ಲಿ ಇಲ್ದಲೇ ಇರೋದನ್ನು ಕೊಡ್ಬೋದು, ಸರಿನಾ? ನೆಕ್ಸ್ಟ್ ಔಟ್ಪುಟ್ ಏನಾಗುತ್ತೆ, ದ ಇಂಡೆಕ್ಸ್ ಆಫ್ ದ ಫಸ್ಟ್ ಎಲಿಮೆಂಟ್ ಇನ್ ಎ ದಟ್ ಮ್ಯಾಚಸ್ ದ ಕೆ ವ್ಯಾಲ್ಯೂ. ಅಂತಂದ್ರೆ 8 ಅನ್ನ ಹುಡುಕ್ತಾ ಇದೀನಿ. ಸೊ ಸೀಕ್ವೆನ್ಷಿಯಲ್ ಆಗಿ ನಾನು ಹುಡುಕ್ತಾ ಹೋದಾಗ 8 ಸಿಕ್ತು ಅಂತಂದ್ರೆ ಅದರ ಇಂಡೆಕ್ಸ್ ವ್ಯಾಲ್ಯೂನ ರಿಟರ್ನ್ ಮಾಡ್ತಾ ಹೋಗುತ್ತೆ. ಅದೇ ಏನಾದರೂ ಸಿಗ್ಲಿಲ್ಲ ಅಂತಂದ್ರೆ, ಫಾರ್ ಎಕ್ಸಾಂಪಲ್ 19 ಇತ್ತು, ಇಲ್ಲಿ 19 ಇಲ್ವೇ ಇಲ್ಲ. ಸೊ ಸಿಗ್ಲಿಲ್ಲ ಅಂತಂದ್ರೆ ಏನ್ ಮಾಡುತ್ತೆ, -1 ಅನ್ನ ರಿಟರ್ನ್ ಮಾಡುತ್ತೆ. -1 ಅಂತ ಅಂದ್ರೆ ಏನು, ಕೊಟ್ಟಿರುವಂತ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಅಥವಾ ಅರೇಯಲ್ಲಿ ನೀವು ಕೇಳಿರುವಂತ ಎಲಿಮೆಂಟ್ ಇಲ್ಲ ಅಂತ ಅರ್ಥ. ಸೊ ಅಲ್ಗಾರಿದಮ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಇದ್ರ ಪ್ರಕಾರ, ಸರಿನಾ? ಇವಾಗ ಫಸ್ಟ್ i = 0, ಸರಿನಾ? ಇಂಡೆಕ್ಸ್ 0ಗೆ ಹೋಗುತ್ತೆ. ನೋಡಿ, i = 0 ಇಂದನೇ ಶುರು ಮಾಡಬೇಕು. ವೈಲ್ i ವ್ಯಾಲ್ಯೂ ಲೆಸ್ ದೆನ್ n. ಸೊ ಇವಾಗ i ವ್ಯಾಲ್ಯೂ = 0 ಆಯಿತು. i ವ್ಯಾಲ್ಯೂ ಲೆಸ್ ದೆನ್ n. ನೋಡಿ, i ವ್ಯಾಲ್ಯೂ ಏನಿದೆ, ನನಗೆ 0 ಇದೆ. n ಎಷ್ಟು? ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸು 6. ಗೊತ್ತಾಯ್ತಾ? 0 ಲೆಸ್ ದೆನ್ 6, ಕರೆಕ್ಟಾ? ಎಸ್. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ನೋಡಿ, ಎ ಆಫ್ i ನಾಟ್ ಈಕ್ವಲ್ ಟು ಕೆ. ಎ ಆಫ್ i ನಾಟ್ ಈಕ್ವಲ್ ಟು ಕೆ ಅಂತ ಅಂದ್ರೇನು, ಈಗ 0th ಇಂಡೆಕ್ಸ್ ಅಲ್ಲಿ ಇರೋದಲ್ವಾ. ಸೊ ಎ ಆಫ್ 0th ಇಂಡೆಕ್ಸ್ ಏನಿರೋದು, ಎ ಆಫ್ 0th ಇಂಡೆಕ್ಸ್ ಈಸ್ 10. ಸೊ 10 ನಾಟ್ ಈಕ್ವಲ್ ಟು ನಮಗೆ ಬೇಕಾಗಿರುವಂಥ ಎಲಿಮೆಂಟ್ ಯಾವುದು? 8. ಸೊ ಈಗ ಇಂಡೆಕ್ಸ್ ವ್ಯಾಲ್ಯೂ ಟೋಟಲ್ n ಎಲಿಮೆಂಟ್ಸ್ಗಿನ್ನ ಕಡಿಮೆ ಇದೆ,
ಮತ್ತೆ ನಾವು ಹುಡುಕ್ತಿರುವಂತ ಎಲಿಮೆಂಟ್ ನನಗೆ ಸಿಕ್ಕಿಲ್ಲ 10 ನಾಟ್ ಈಕ್ವಲ್ ಟು 8. ಸೊ ಇವಾಗ ಇದು ಕೂಡ ನನಗೆ ಟ್ರೂ ಆಯ್ತು, ಈ ಕಂಡೀಷನ್ ಕೂಡ ಟ್ರೂ ಆಗಿದೆ. ಸೊ ಟ್ರೂ ಆಯ್ತು ಅಂತಂದ್ರೆ ವೈಲ್ ಲೂಪ್ ನಮಗೆ ಆಕ್ಟ್ ಆಗ್ತಾ ಹೋಗುತ್ತೆ. ಸೊ ಈಗ ನನಗೆ ಸಿಕ್ಕಿಲ್ಲ. ಸೊ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡುತ್ತೆ, ಒಂದು ಇಟರೇಷನ್ ಸಿಕ್ಕಿಲ್ಲ ಅಂತ ಅಂದ್ರೆ ಏನ್ ಮಾಡುತ್ತೆ, ಐ ವ್ಯಾಲ್ಯೂ ಅಪ್ಡೇಟ್ ಆಗುತ್ತೆ. ಐ ಈಸ್ ಈಕ್ವಲ್ ಟು ಐ ಪ್ಲಸ್ 1. ಸೊ ಐ ವ್ಯಾಲ್ಯೂ ನನಗೆ ಏನಿತ್ತು ಇವಾಗ ಅಟ್ ಪ್ರೆಸೆಂಟ್ 0 ಇತ್ತು, ಪ್ಲಸ್ 1 ಮಾಡಿದ್ರೆ ಏನಾಗುತ್ತೆ 1. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್, ವೈಲ್ ಐ ವ್ಯಾಲ್ಯೂ ಈಸ್ ಈಕ್ವಲ್ ಟು 1. ನೋಡಿ ಅಪ್ಡೇಟ್ ಆಗಿದೆ ಐ ವ್ಯಾಲ್ಯೂ. ಸೊ ಐ ವ್ಯಾಲ್ಯೂ 1 ಆದಾಗ 1 ಈಸ್ ಲೆಸ್ ದೆನ್ 6. ನೋಡಿ ಐ ಲೆಸ್ ದೆನ್ n ಬರಬೇಕಿತ್ತು, ಐ ವ್ಯಾಲ್ಯೂ ಇಸ್ 1 ಲೆಸ್ ದೆನ್ 6. ಎಸ್, ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಆ್ಯಂಡ್ ಎ ಆಫ್ ಐ ನಾಟ್ ಈಕ್ವಲ್ ಟು ಕೆ. ಸೊ ಎ ಆಫ್ ಐ ವ್ಯಾಲ್ಯೂ ಏನಿರೋದು 1. ಸೊ ಎ ಆಫ್ 1 ವ್ಯಾಲ್ಯೂ ಏನಿದೆ ನನಗೆ 7 ನಾಟ್ ಈಕ್ವಲ್ ಟು ಕೆ ವ್ಯಾಲ್ಯೂ ಏನು ಹುಡುಕ್ತಾ ಇರೋದು ನಾನು 8. ಸೊ 7 ನಾಟ್ ಈಕ್ವಲ್ ಟು 8 ತಾನೆ. ಎಸ್, ಸೊ ಇದು ಕೂಡ ಟ್ರೂ ಆಯಿತು, ಇದು ಕೂಡ ಟ್ರೂ ಆಯಿತು. ಸೊ ಅವಾಗ ಏನು ಮಾಡುತ್ತೆ, ಐ ವ್ಯಾಲ್ಯೂನ ಅಪ್ಡೇಟ್ ಮಾಡುತ್ತೆ. ಐ ಈಸ್ ಈಕ್ವಲ್ ಟು, ಈಗ ನನ್ನ ಹತ್ರ 1 ಇದೆ, ಪ್ಲಸ್ 1 ವಿಲ್ ಬಿ ಈಕ್ವಲ್ ಟು 2. ನೋಡಿ ಇಲ್ಲಿ ಐ ಪ್ಲಸ್ 1 ಮಾಡುತ್ತೆ, ಐ ವ್ಯಾಲ್ಯೂ 1 ಇತ್ತು, ಸೊ 1 ಪ್ಲಸ್ 1 ವಿಲ್ ಬಿ 2. ಸೊ ಇವಾಗ ವೈಲ್ ಐ ವ್ಯಾಲ್ಯೂ ಈಸ್ ಈಕ್ವಲ್ ಟು 2 ಈಸ್ ಲೆಸ್ ದೆನ್ 6. ಎಸ್, ಆ್ಯಂಡ್ ಎ ಆಫ್ 2 ವ್ಯಾಲ್ಯೂ ಏನಿದೆ ನೋಡಿ, ಎ ಆಫ್ 2 ವ್ಯಾಲ್ಯೂ ಈಸ್ 2. ಸೊ 2 ನಾಟ್ ಈಕ್ವಲ್ ಟು 8. ಯಾಕೆ, ಕೆ ವ್ಯಾಲ್ಯೂ 8 ಅಲ್ವಾ ಇರೋದು. ಸೊ ನಮಗೆ ಬೇಕಾಗಿರೋದು ನಮಗೆ ಇನ್ನೂ ಸಿಕ್ಕಿಲ್ಲ. ಸೊ ಇದು ಕೂಡ ಟ್ರೂ ಆಯಿತು, ಇದು ಕೂಡ ಟ್ರೂ ಆಯಿತು. ಸೊ ಅವಾಗ ಏನು ಮಾಡುತ್ತೆ, ಐ ವ್ಯಾಲ್ಯೂನ ಅಪ್ಡೇಟ್ ಮಾಡುತ್ತೆ. ಐ ವಿಲ್ ಬಿ ಈಕ್ವಲ್ ಟು, ನೋಡಿ ಹಳೆ ಐ ವ್ಯಾಲ್ಯೂ ಏನಿದೆ 2 ಪ್ಲಸ್ 1 ವಿಚ್ ವಿಲ್ ಬಿ ಈಕ್ವಲ್ ಟು 3. ಸೊ ಇವಾಗ ನನಗೆ ಐ ವ್ಯಾಲ್ಯೂ ಏನು ಸಿಕ್ತು, 3 ಅಂತ ಸಿಕ್ತು. ವೈಲ್ ಐ ವ್ಯಾಲ್ಯೂ ಈಸ್ ಈಕ್ವಲ್ ಟು 3. ಐ ವ್ಯಾಲ್ಯೂ 3 ಬಂದಾಗ 3 ಲೆಸ್ ದೆನ್ 6. ಎಸ್, ಏನು ಐ ವ್ಯಾಲ್ಯೂ ಮಸ್ಟ್ ಬಿ ಲೆಸ್ ದೆನ್ ಎನ್. ಸೊ ಟೋಟಲ್ 6 ಇರೋದು, ಐ ವ್ಯಾಲ್ಯೂ 3 ಇದೆ, 3 ಲೆಸ್ ದೆನ್ 6. ಎಸ್, ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಏನು, ಎ ಆಫ್ ಐ ವ್ಯಾಲ್ಯೂ. ಸೊ ಎ ಆಫ್ ಐ ವ್ಯಾಲ್ಯೂ ಅಂದ್ರೆ ಐ ಇವಾಗ 3 ಇರೋದ್ರಿಂದ ಎ ಆಫ್ 3 ವ್ಯಾಲ್ಯೂ ಏನಿದೆ ನನಗೆ 8 ಇದೆ. ಸೊ 8 ನಾಟ್ ಈಕ್ವಲ್ ಟು 8 ಇಲ್ಲ. ನೋಡಿ ಕೆ ವ್ಯಾಲ್ಯೂ 8 ಇತ್ತು ನಮಗೆ. ಸೊ 8 ನಾಟ್ ಈಕ್ವಲ್ ಟು 8 ಇಲ್ಲ, 8 ಈಸ್ ಈಕ್ವಲ್ ಟು 8. ಸೊ ಇದೇನಾಯ್ತು, ಫಾಲ್ಸ್ ಆಯ್ತು. ಇದು ಟ್ರೂ ಇದೆ ಬಟ್ ಇದು ಫಾಲ್ ಆಯ್ತು. ಸೊ ಫಾಲ್ಸ್ ಆದ ತಕ್ಷಣ ಏನಾಗುತ್ತೆ, ವೈಲ್ ಲೂಪ್ ಸ್ಟಾಪ್ ಆಗುತ್ತೆ. ಸೊ ವೈಲ್ ಲೂಪ್ ಸ್ಟಾಪ್ ಆದಾಗ ಇಫಿಗೆ ಬರ್ತೀವಿ. ಸೊ ಇಫ್ ಅಲ್ಲಿ ಏನಿದೆ, ಇಫ್ ಐ ವ್ಯಾಲ್ಯೂ ಏನಿರೋದು ನನಗೆ 3 ಅಪ್ಡೇಟ್ ಆಗಿರುವಂಥದ್ದು ಈಗ ಪ್ರೆಸೆಂಟ್ 3 ಲೆಸ್ ದೆನ್ ಎನ್ ವ್ಯಾಲ್ಯೂ ಏನಿರೋದು ನನಗೆ 6. 3 ಲೆಸ್ ದೆನ್ 6. ಎಸ್, ಸೊ ರಿಟರ್ನ್ ಏನು ಮಾಡಬೇಕು, ರಿಟರ್ನ್ ಐ ವ್ಯಾಲ್ಯೂ. ಸೊ ಐ ವ್ಯಾಲ್ಯೂ ಎಷ್ಟಿರೋದು 3. ಸೊ ಥರ್ಡ್ ಇಂಡೆಕ್ಸ್ ಅಲ್ಲಿ ನಮಗೆ ಬೇಕಾಗಿರುವಂತಹ ಕೀ ವ್ಯಾಲ್ಯೂ ಇದೆ. ಗೊತ್ತಾಯ್ತಾ ಯಾವ ರೀತಿ ಬಂತು, ನಮಗೆ ಬೇಕಾಗಿರುವಂತಹ ಕೀ ವ್ಯಾಲ್ಯೂ ಇದೆ. ಈಗ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಕೂಡ 19 ಅನ್ನ ಸರ್ಚ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಸೊ ಇವಾಗ ಏನಾಗುತ್ತೆ, ಇಫ್ ಬರಲ್ಲ. ಯಾಕೆ, ಇಲ್ಲಿ ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ. ಏನಾಗುತ್ತೆ, 8 ಬಂದಿದೆ, 8 ನಾಟ್ ಈಕ್ವಲ್ ಟು ನಮಗೆ ಬೇಕಾಗಿರೋದೇನು 19. ಸೊ ಅದೇ ರೀತಿಯಲ್ಲಿ ಹೋಗುತ್ತೆ, ಹುಡುಕೊಂತ ಹೋಗುತ್ತೆ, ವೈಲ್ ಲೂಪ್ ಅಂತ. ಸೊ ಕೊನೆಗೆ ನನಗೆ ಎಲಿಮೆಂಟ್ಸೇ ಸಿಗ್ಲಿಲ್ಲ ಅಂತ ಅಂದ್ರೆ ಲಾಸ್ಟ್ ಇಂಡೆಕ್ಸ್ ವ್ಯಾಲ್ಯೂ ಹೋದ ತಕ್ಷಣ ನೆಕ್ಸ್ಟ್ ಹೋಗೋಕ್ಕಾಗಲ್ಲ. ಸೊ ಅವಾಗ ಏನು ಮಾಡುತ್ತೆ, ಎಲ್ಸ್ ರಿಟರ್ನ್ ಈಸ್ ಈಕ್ವಲ್ ಟು -1. ಸರಿನಾ, ಯಾವ ಕಂಡೀಷನ್ ಅಲ್ಲಿ ಐ ವ್ಯಾಲ್ಯೂ ಏನಾದ್ರೂ ಕೂಡ ಎನ್ಗಿನ್ನ ಜಾಸ್ತಿ ಆಗ್ಬಿಟ್ರೆ, ಐ ವ್ಯಾಲ್ಯೂ ಎನ್ಗಿನ್ನ ಜಾಸ್ತಿ. ಯಾಕೆ, ನಾನು ಹುಡುಕೊಂತ ಹೋಗ್ತೀನಿ, ಎನ್ ಟೋಟಲ್ 6 ಇರೋದು, ಬಟ್ ಅದಕ್ಕಿಂತ ಮುಂದೆ ಹೋಗೋಕ್ಕಾಗ್ತಾ ಆಗಲ್ಲ. ಸೊ ಅವಾಗ ನನಗೆ ಸಿಗ್ತಾ ಇಲ್ಲ ಅಂತ ನಂಬರನ್ನು -1 ಅನ್ನ ರಿಟರ್ನ್ ಮಾಡ್ತೀವಿ. ಸೊ ಇಷ್ಟನ್ನ ನಾವೇನಂತ ಕರಿತೀವಿ, ಲೀನಿಯರ್ ಸರ್ಚ್ ಅಥವಾ ಸೀಕ್ವೆನ್ಷಿಯಲ್ ಸರ್ಚ್ ಅಂತ ನಾವು ಕರಿತಾ ಹೋಗ್ತೀವಿ. ಸೊ ಇಷ್ಟನ್ನ ನೀವು ಅಲ್ಗಾರಿದಮ್ ಅನ್ನ ಕೇಳಿದ್ರೆ ಬರಿಬೇಕಾಗುತ್ತೆ. ಸರಿನಾ, ಇಷ್ಟೇ, ವೆರಿ ಈಸಿ. ಸೊ ಇವಾಗ ಇದ್ರದ್ದು ಟೈಮ್ ಕಾಂಪ್ಲೆಕ್ಸಿಟಿಯನ್ನ ಚೆಕ್ ಮಾಡ್ತಾ ಹೋಗೋಣ. ಸೊ ಟೈಮ್ ಕಾಂಪ್ಲೆಕ್ಸಿಟಿ ಫಾರ್ ಬೆಸ್ಟ್ ಕೇಸ್. ಸೊ ಬೆಸ್ಟ್ ಕೇಸ್ ಟೈಮ್ ಕಾಂಪ್ಲೆಕ್ಸಿಟಿ ಏನಾಗುತ್ತೆ ನೋಡಿ. ಇಲ್ಲಿ ಬೆಸ್ಟ್ ಕೇಸ್ ಅಂತ ಅಂದ್ರೆ ಏನು, ಟೋಟಲ್ ನನಗೆ ಎನ್ ನಂಬರ್ ಆಫ್ ಎಲಿಮೆಂಟ್ಸ್ಗಳಿದಾವೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇವಾಗ 4 ಎಲಿಮೆಂಟು ಅಥವಾ 5 ಎಲಿಮೆಂಟ್ಗಳು ಇದಾವೆ. ಸೊ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಸಿಕ್ಬಿಟ್ರೆ ಆನ್ಸರ್, ಈಗ ನಾನು 1 ಅನ್ನ ಹುಡುಕ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ, ಸ್ಟಾರ್ಟಿಂಗ್ ಅಲ್ಲೇ 1 ಇದೆ ಅಂತ ಅನ್ಕೊಳ್ಳಿ, ನನಗೆ ಬೇಗ ಸಿಕ್ಬಿಡ್ತು. ಏನು ಬೆಸ್ಟ್ ಕೇಸ್ ಅಂತಂದ್ರೆ ಬೇಗ ಸಿಗುವಂಥದ್ದು. ಸೊ ಟೈಮ್ ಸಿ ಆಫ್ ಬೆಸ್ಟ್ ಕೇಸ್ ಫಾರ್ ಎನ್ ನಂಬರ್ ಆಫ್ ಎಲಿಮೆಂಟ್ಸ್ ವಿಲ್ ಬಿ ಈಕ್ವಲ್ ಟು 1. ಗೊತ್ತಾಯ್ತಾ, ಟೈಮ್ ಕಾಂಪ್ಲೆಕ್ಸಿಟಿ ಫಾರ್ ಎನ್ ನಂಬರ್ ಆಫ್ ಎಲಿಮೆಂಟ್ಸ್ ಬೆಸ್ಟ್ ಏನಾಗಿರುತ್ತೆ 1 ಅಂತಂದ್ರೆ ಮೊದಲನೇ ಪೊಸಿಷನ್ ಅಲ್ಲೇ ಸಿಕ್ಕಿದ್ರೆ. ನೆಕ್ಸ್ಟ್ ಆವರೇಜ್ ಕೇಸ್ ಏನಾಗಿರುತ್ತೆ, ಸಿಂಪಲ್, ಮಧ್ಯದಲ್ಲಿ ಏನಾದ್ರೂ ಕೂಡ ಸಿಕ್ಕಿದ್ರೆ. ಸರಿನಾ, ಮಧ್ಯದಲ್ಲಿ. ಸೊ ಅದ್ರದ್ದು ಏನಾಗಿರುತ್ತೆ, ಸಿ ಆವರೇಜ್ ಆಫ್ ಎನ್ ನಂಬರ್ ಆಫ್ ಎಲಿಮೆಂಟ್ಸ್ ವಿಲ್ ಬಿ ಈಕ್ವಲ್ ಟು n+1 ಹೋಲ್ ಡಿವೈಡೆಡ್ ಬೈ 2.
ಸೊ ಮಧ್ಯದಲ್ಲಿ ಏನಾದ್ರೂ ಕೂಡ ನಾವು ಹುಡುಕ್ತಿರುವಂತ ಕೀ ಎಲಿಮೆಂಟ್ ಸಿಕ್ಕಿದ್ರೆ ಆವರೇಜ್ ಕೇಸ್. ನೆಕ್ಸ್ಟ್ ಕೊನೆಯಲ್ಲಿ ಲಾಸ್ಟ್ ಇಂಡೆಕ್ಸ್ ವ್ಯಾಲ್ಯೂ ಇಲ್ಲ ಅಂತಂದ್ರೆ ನನಗೆ ಸಿಗ್ಲೇ ಇಲ್ಲ ಅಂತಂದ್ರೆ ಅದು ವರ್ಸ್ಟ್ ಕೇಸ್. ಸರಿನಾ, ವರ್ಸ್ಟ್ ಕೇಸ್. ಸೊ ವರ್ಸ್ಟ್ ಕೇಸ್ಗೂ ಕೂಡ ನೀವು ಎಲ್ಲಿವರೆಗೂ ಹುಡುಕೊಂಡು ಹೋಗ್ತೀರಾ, ಲಾಸ್ಟ್ ಎಲಿಮೆಂಟ್ ವರ್ಗೂ ಹುಡುಕೊಂಡು ಹೋಗ್ತೀರಾ. ಲಾಸ್ಟ್ ಎಲಿಮೆಂಟ್ ಅಲ್ಲಿ ಸಿಕ್ತು ಅಂತಂದ್ರೆ ಏನ್ ಮಾಡ್ತೀರಾ, ಆ ಇಂಡೆಕ್ಸ್ ಅನ್ನ ರಿಟರ್ನ್ ಮಾಡ್ತೀರಾ. ಸಿಗ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತೀರಾ, -1. ಸೊ ಕೊಟ್ಟಿರುವಂತ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಗಳಲ್ಲಿ ಅದಿಲ್ಲ ಅಂತ -1 ಅನ್ನ ರಿಟರ್ನ್ ಮಾಡ್ತೀರಾ. ಸೊ ಸಿ ವರ್ಸ್ಟ್ ಆಫ್ n ವಿಲ್ ಬಿ ಈಕ್ವಲ್ ಟು n ಅಂತಂದ್ರೆ ಟೋಟಲ್ ಎಲ್ಲಾ ಎಲಿಮೆಂಟ್ಸ್ ಗಳನ್ನು ಕೂಡ ಟ್ರಾವರ್ಸ್ ಮಾಡುವಂಥದ್ದು, ಅಂತಂದ್ರೆ ಸರ್ಚ್ ಮಾಡ್ತಾ ಹೋಗೋದು. ಸೊ ಇಷ್ಟನ್ನ ಬರೀರಿ. ಏನಾದ್ರೂ ಕೂಡ ಎಕ್ಸಾಮಿನೇಷನ್ ಅಲ್ಲಿ ಕೇಳಿದ್ರೆ, ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.